60 ವರ್ಷ ಮೇಲ್ಪಟ್ಟವರಲ್ಲಿ ಪ್ರಾಸ್ಟೇಟ್ ಗ್ರಂಥದ ಸಮಸ್ಯೆ ತುಂಬಾ ಸಾಮಾನ್ಯ. ಇದ್ರ ಸಿಂಪ್ಟಮ್ಸ್ ಏನಾಗಿರುತ್ತೆ ಅಂದ್ರೆ ರಾತ್ರಿ ಮಲಗಬೇಕಾದ್ರೆ ಪದೇ ಎದ್ದು ವಾಶ್ರೂಮಿಗೆ ಹೋಗ್ಬೇಕಾಗುತ್ತೆ. ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಸ್ಟ್ರೀಮ್ ಚೆನ್ನಾಗಿರೋದಿಲ್ಲ. ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂಡ್ ಇದರಿಂದ ಪದೇ ಯೂರಿನ್ ಇನ್ಫೆಕ್ಷನ್ಸ್ ಕೂಡ ಆಗುವಂತ ಸಾಧ್ಯತೆ ಇದೆ. ಇದೆಲ್ಲವೂ ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಅಥವಾ ದೊಡ್ಡದಾದಾಗ ಬರುವಂತ ಸಿಂಪ್ಟಮ್ಸ್. ಇದಕ್ಕೆ ಈಗ ಶಸ್ತ್ರಚಿಕಿತ್ಸೆ ಇಲ್ಲದೆ ಅದನ್ನ ಗುಣಮುಖಗೊಳಿಸುವಂತ ಒಂದು ಪ್ರೊಸೀಜರ್ ಇದೆ. ಇದನ್ನ ನಾವು ಪ್ರಾಸ್ಟೇಟ್ ಆರ್ಟರಿ ಎಂಬಲೈಸೇಷನ್ ಅಂತ ಹೇಳ್ತೀವಿ. ಕೈಯಿಂದ ಅಥವಾ ತೊಡೆ ಭಾಗದ ಜಾಗದಿಂದ ಒಳಗಡೆ ಹೋಗಿ ಅದೇನು ರಕ್ತ ಸಂಚಲನ ಏನಿದೆ ಆ ಗ್ಲ್ಯಾಂಡ್ಗೆ ಅದನ್ನು ನಾವು ಸ್ಟಾಪ್ ಮಾಡಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಗ್ಲ್ಯಾಂಡ್ಗೆ ಸಿಗಬೇಕಾದಂಥ ಆಹಾರ ಸಿಗದೆ ಅದು ವಿತಿನ್ ಅಬೌಟ್ 1 or 2 months ಟೈಮಲ್ಲಿ ಅದು ಸೈಜ್ ಕಮ್ಮಿಯಾಗಿ ನಿಮ್ಮ ಸಿಂಪ್ಟಮ್ಸ್ ಅಥವಾ ನಿಮ್ಮ ಲಕ್ಷಣಗಳು ಏನಿದೆ ಅದು ಬೆಟರ್ ಆಗುತ್ತೆ. ನಿಮ್ಮಲ್ಲಿ ಈ ರೀತಿಯಾದ ಯಾವುದೇ ತೊಂದರೆಗಳಿದ್ದಲ್ಲಿ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ನ ಭೇಟಿ ಮಾಡಿ.